ಹೆಂಗಿದೆ? ನಾವು ಸತ್ತ ಮೇಲೆ ನಮ್ಮ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ, ನಾನು ಸತ್ತ ಮೇಲೆ ನನ್ನ ಬಾಡಿ ಕೊಯ್ತಾರಾ, ನನ್ನ ಬಾಡಿ ಪಾರ್ಟೆಲ್ಲ ತೊಗೊತಾರ, ಯಪ್ಪ ಬೇಡ ಅಂದ್ಬಿಟ್ಟು ಎಷ್ಟೋ ಜನ ಸತ್ತ ಮೇಲೆ ಅವರ ದೇಹವನ್ನು, ಅಂಗಾಂಗವನ್ನು ದಾನ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, ಆರ್ಗನ್ ಡೊನೇಟ್ ಮಾಡೋಕ್ಕೆ. ವಜ್ರಾಯುಧ ಮಾಡ್ಕೋದು, ಆ ಥರ ವಜ್ರಾಯುಧದ ಮೂಳೆ ಏನಲ್ಲ ನಮ್ಮದು. ಸೊ ನಮಗೆ ಯಾರೂ ಬಂದು ಕೇಳಲ್ಲ. ಫಸ್ಟ್ ಆಫ್ ಆಲ್ ಕೇಳಿಬಿಟ್ರೆ ಕೊಟ್ಬಿಡ್ತೀರಾ ಅಂತ ನಿಮ್ಗೇನಾದ್ರು ಆ ಪ್ರಶ್ನೆ ಬಂದರೆ ನಮ್ಮನ್ನು ಯಾರೂ ಕೇಳಲ್ಲ. ಓಕೆ, ಅಮ್ಮಮ್ಮ ಅಂದರೆ ನಾವು ಏನೆಲ್ಲ ಮಾಡ್ಬೋದು, ಎಷ್ಟೊಂದು ನಮ್ಮ ಹತ್ರ ವೇಸ್ಟ್ ಆಗ್ತಿರುತ್ತೆ, ಅದನ್ನು ನಾವು ಯಾರಿಗೂ ಕೊಡಲ್ಲ. ನಾವು ಬೇಡ ಅಂತ ಎತ್ತು ಮೂಲೆಯಲ್ಲಿ ಇಟ್ಬಿಟ್ಟಿರ್ತೀವಿ, ಅದನ್ನು ಯಾರಾದರೂ ಬೇರೆಯವ್ರು ತಗೊಂಡಾಗ ನನಗದು ಬೇಕಿತ್ತು ಅಂತ ಹೇಳಿಬಿಟ್ಟು ಜಗಳ ಮಾಡ್ತೀವಿ. ನಮ್ಮ ಗಾಡಿಗಳು, ಬಟ್ಟೆಗಳು ಯಾರಾದರೂ ಹಾಕ್ಕೊಂಡ್ರೆ ನಮಗೆ ಸಹಿಸೋಕ್ಕಾಗಲ್ಲ. ನನ್ನನ್ನು ಕೇಳದೆ ಹಾಕ್ಕೊಂಡ್ಬಿಟ್ರೆ ಅಂತೂ ಮುಂಚೆನೇ ಸಹಿಸೋಕ್ಕಾಗಲ್ಲ. ಇನ್ನು ಡೆತ್ ಆದಮೇಲೆ ನಮ್ಮ ದೇಹದ ಅಂಗಾಂಗಗಳನ್ನ ತೊಗೊಳೋಕ್ಕೂ ಎಷ್ಟು ಯೋಚನೆ ಮಾಡ್ತೀವಿ. ನನಗೆ ತುಂಬ ಒಬ್ಬರು ಫ್ರೆಂಡ್ ಹೇಳ್ತಾಯಿದ್ರು, ಈ ಥರ ಬಾಡಿ ಆರ್ಗನ್ ಡೊನೇಟ್ ಮಾಡಬೇಕು ಅಂತ ಹಿಂಗೆ ಮಾತಾಡಬೇಕಾದ್ರೆ ನಾನು ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ. ನೀವು ಮಾಡಿರಿ, ನಾನು ಮಾಡಲ್ಲ. ಯಾಕೆ ಅಪ್ಪ ಇಲ್ಲಪ್ಪ, ನನ್ನ ಬಾಡಿ ಹಂಗೆಲ್ಲ ನಾನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂತ. ಓ ಮೈ ಗಾಡ್, ನೀವು ಇರೋದೇ ಇಲ್ವಲ್ಲ ಬಾಡಿಯಲ್ಲಿ ಅಂದರೆ, ಅದು ಏನಾದರೂ ಆಗಲಪ್ಪ, ನಾನಂತೂ ನನ್ನ ಬಾಡಿನ ಹಂಗೆ ಮಾಡಲ್ಲ. ಎಷ್ಟು ಬಾಡಿ ಮೇಲೆ ಅಟ್ಯಾಚ್ಡ್ ಇದ್ದಾರೆ. ಆದರೆ ಅವರಿಗೆ ಎಲ್ಲರಿಂದ ಒಳ್ಳೇದಾಗಬೇಕು. ಡೆತ್ ಆದಮೇಲೆ ಒಬ್ರಿಗೆ ಒಳ್ಳೇದು ಮಾಡೋಣ ಅನ್ನೋ ಮನಸ್ಸೇ ಇಲ್ಲ. ಕೆಲವೊಂದನ್ನು ಸುಮ್ಮನೆ ಸಹನೆಯಿಂದ ಸಹಿಸ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಈ ಗುಣನ ನಾವು ಬೆಳೆಸ್ಕೋಬೇಕಾಗಿದೆ. ಇದು ನಮ್ಮ ಆತ್ಮದ ಗುಣವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಆಗ ನೆಮ್ಮದಿ ಸಿಗುತ್ತೆ ಅಂತ. ಮೂರನೇ, ನಮಸ್ತೆ. ಆತ್ಮಗುಣ 8 ಇದ್ದರೆ ನೆಮ್ಮದಿ. ಬನ್ನಿ ನೆಕ್ಸ್ಟ್ ಓದೋಣ. ಈಗ ಆ 8 ಗುಣಗಳ ಬಗ್ಗೆ ನಿನ್ನೆ ನಾವು ನೋಡಿದ್ವಿ. ಇವತ್ತಿನ ಎಪಿಸೋಡಲ್ಲಿ ಆ ಕಥೆಗಳಿಂದ ನಾವು ಕನೆಕ್ಟ್ ಆಗ್ತಾ ಹೋಗೋಣ. ಓಕೆನಾ? ದೇವತೆಗಳಿಗೆ ಒಬ್ಬ ವಿರೋಧಿ ಜನಿಸಿದ್ದ. ಎಲ್ಲ ದೇವತೆಗಳಿಗೂ ಒಬ್ಬ ವಿರೋಧಿ ಜನಿಸಿದ್ದ. ಅವನ ಹುಟ್ಟೆ ಇಂದ್ರನನ್ನು ಕೊಲ್ಲಬೇಕು ಅಂತ. ಅವನು ಯಾರು ಅಂದರೆ ರುದ್ರ ಅಂತ ಅವನ ಹೆಸರು. ರುದ್ರ ಅಲ್ಲ, ರುದ್ರ. ಓಕೆ, ವೃತ್ತ ಅಂತೀವಲ್ಲ, ಆ ಥರ ರುದ್ರ. ಅವನಿದ್ದ ಕಾಲದಲ್ಲಿ ಕಾಲೆಯರು ಎನ್ನುವ ದಾನವರ ಗುಂಪಿತ್ತು, ಅಂದರೆ ರಾಕ್ಷಸರ ಗುಂಪಿತ್ತು. ಅವರು ಮಹಾಕ್ರೂರಿಗಳು, ಅಷ್ಟೇ ಪರಾಕ್ರಮಿಗಳು. ಓಕೆ, ಇವರ ನಾಯಕನೇ ರುದ್ರ. ಇವನ ಕೆಲಸ ಏನಂದರೆ ಏನಾದರೂ ಮಾಡಿ ಇಂದ್ರನ್ನ ಕೊಲ್ಲಬೇಕು, ಎಲ್ಲ ದೇವತೆಗಳನ್ನು ನಾಶ ಮಾಡಬೇಕು ಅಂತಲೇ ಅವನು ಹುಟ್ಟಿದ್ದ. ದೇವಲೋಕದ ಮೇಲೆ ದಾಳಿ ಮಾಡಿದ್ರು. ದೇವತೆಗಳೆಲ್ಲವೂ ಎಲ್ಲರೂ ಎದುರುಕೊಂಡು ಓಡಿ ಹೋದರು. ಎಲ್ಲಿಗೆ? ಬ್ರಹ್ಮನ ಹತ್ರ. ಓಕೆ, ಬ್ರಹ್ಮನ ಹತ್ರ ಹೋಗಿಬಿಟ್ಟು ಸೃಷ್ಟಿಕರ್ತನ ಹತ್ರ ಹೋಗಿ ಕೇಳಿದ್ರು. ಆವಾಗ ಬ್ರಹ್ಮ ಕೇಳ್ತಾರೆ, ನೀವು ಯಾಕೆ ಬಂದಿದ್ದೀರಾ ಅಂತ. ಆವಾಗ ಅವ್ರು ಹೇಳ್ತಾರೆ, ಈ ಥರ ಎಲ್ಲ ಹಿಂಗೆ ಪ್ರಾಬ್ಲಮ್ ಆಗಿದೆ, ನಮಗೇನು ಮಾಡಬೇಕು ಗೊತ್ತಾಗ್ತಿಲ್ಲ, ದಯವಿಟ್ಟು ನಮ್ಗೆ ಇದರಿಂದ ಪಾರು ಮಾಡಿ, ಆ ರುದ್ರ ಅವ್ರನ್ನ ಸಂಹಾರ ಮಾಡಬೇಕು, ಅದಕ್ಕೇನಾದರೂ ಮಾಡಿ, ಸೃಷ್ಟಿಕರ್ತ ನೀನೇ ಅಲ್ವಾ, ಹಾಗಾಗಿ ಇದ್ರ ಎಂಡ್ ಏನು ಅಂತ ನಮಗೊಂಚೂರು ಹೇಳಿ ಅಂತ. ಆಗ ಬ್ರಹ್ಮ ಒಂದು ಕೆಲಸ ಮಾಡಿ, ದದೀಚ ಅನ್ನುವಂತಹ ಮಹರ್ಷಿ ಇದ್ದಾರೆ, ಅವರ ಬಳಿಗೆ ಹೋಗಿ ಸಹಾಯ ಕೇಳಿ. ಅವರು ತುಂಬ ಉದಾರಿ, ನಿಮ್ಮ ಕೋರಿಕೆಗೆ ಒಪ್ಪುತ್ತಾರೆ. 3 ಲೋಕದ ಹಿತಕ್ಕಾಗಿ ನಿಮ್ಮ ಮೂಳೆಗಳು ಬೇಕು ಅಂತ ಅವ್ರನ್ನ ಕೇಳಿ, ಆ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ. ಆ ವಜ್ರಾಯುಧ ಮಾತ್ರ ರುದ್ರ ಅನ್ನೋ ರಾಕ್ಷಸನನ್ನು ಕೊಲ್ಲೋಕೆ ಸಾಧ್ಯ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಇವರು ಸೀದಾ ಹೊರಟು ಹುಡುಕ್ತಾ ಹೋಗ್ತಾರೆ. ಸರಸ್ವತಿ ನದಿಯ ತೀರಕ್ಕೆ ಬರ್ತಾರೆ. ಅಲ್ಲಿ ದದೀಚ ಮುನಿಗಳ ಆಶ್ರಮ ಇರುತ್ತೆ. ಅವರು ಹೇಗಿರ್ತಾರೆ ನೋಡೋಕ್ಕೆ ಅಂದರೆ, ಸೂರ್ಯನಷ್ಟು ತೇಜಸ್ಸಿನಿಂದ ಬೆಳಗ್ತಾ ಇರ್ತಾರೆ. ದೇವತೆಗಳು ಅವರ ಪಾದಕ್ಕೆ ವಂದಿಸ್ಬಿಟ್ಟು ಹೇಳ್ತಾರೆ, ಬ್ರಹ್ಮದೇವ ಹೇಳಿದ್ರು ನಿಮ್ಮ ಹತ್ರ ಇದನ್ನು ಕೇಳ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಏನಂದರೆ, 3 ಲೋಕಕ್ಕೆ ಒಳ್ಳೇದಾಗಬೇಕು ಅಂತ ಅಂದರೆ ನಿಮ್ಮ ಮೂಳೆಗಳು ಬೇಕು ನಮಗೆ, ಅದರಿಂದ ನಾವು ಒಬ್ಬ ರಾಕ್ಷಸನ ಸಂಹಾರ ಮಾಡಬೇಕಾಗಿದೆ ಅಂತ ಕೇಳ್ತಾರೆ.
ಹಂಗೇನಾದ್ರು ಕೇಳಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ತೀವಿ ನಾವು. ಬಟ್ ಈ 8 ಗುಣಗಳು ಹೊಂದಿರುವಂಥ ಆ ಮಹರ್ಷಿ ಏನು ಹೇಳ್ತಾರೆ, ಅದಕ್ಕೆ ಮಹರ್ಷಿ ಅನ್ನೋದು. ಅವ್ರು ಏನು ಹೇಳ್ತಾರೆ ಅಂದರೆ, ತುಂಬ ಖುಷಿ ಪಡ್ತಾರೆ, ಅವರು ಸಂತಸ ಪಡ್ತಾರೆ. 3 ಲೋಕಕ್ಕೆ ಒಳಿತಾಗುವುದಾದರೆ ನನ್ನ ಮೂಳೆಗಳನ್ನು ಕೊಡುತ್ತೇನೆ. ದೇವಹಿತಕ್ಕಾಗಿ ಅದರ ಮೂಲಕ ಲೋಕಹಿತಕ್ಕಾಗಿ ಅವು ಬಳಕೆಯಾಗುವುದಾದರೆ ಇನ್ನೇನು ಬೇಕು. ನಾನು ಈಗಲೇ ಈ ದೇಹವನ್ನು ಬಿಡುತ್ತೇನೆ, ನೀವು ನನ್ನ ಮೂಳೆಗಳನ್ನು ತೆಗೆದುಕೊಂಡು ಲೋಕವನ್ನು ರಕ್ಷಿಸಿ ಅಂತ ಹೇಳಿ ಇಮಿಡಿಯೇಟಾಗಿ ಪ್ರಾಣವನ್ನು ಮೇಲಕ್ಕೆಳೆದು ಅವರು ಆ ದೇಹದಿಂದ ಹೊರಗೆ ಬರ್ತಾರೆ. ಎಂಥ ಶಕ್ತಿ ಅಲ್ಲ. ಇವತ್ತು ನಾವು ಪವಾಡಗಳು, ಅಲ್ಲಿ ಆ ಪವಾಡ, ಇಲ್ಲಿ ಪವಾಡ, ಇದು ಸುಳ್ಳು ಅದು ಸುಳ್ಳು ಅಂತ ಎಲ್ಲ ಮಾತಾಡ್ತೀವಲ್ಲ, ಇದೆಲ್ಲ ಆಲ್ರೆಡಿ ಒಬ್ಬ ಮನುಷ್ಯನಲ್ಲಿ ಇದೆ, ಅಷ್ಟು ಶಕ್ತಿ ಇದೆ. ಅದು ಟಚ್ ಮಾಡಬೇಕು, ಡೀಪ್ ಟಚ್ ಮಾಡೋರು ಆ ಸಾಧನೆಗಳನ್ನ ಮಾಡ್ತಿರ್ತಾರೆ. ಸೊ ಅವರು ದೇಹನ ತ್ಯಾಗ ಮಾಡ್ತಾ ಇದ್ದಂಗೆ ಅವರ ಮೂಳೆಗಳನ್ನು ತಗೊಂಡು ವಜ್ರಾಯುಧಾನ ನಿರ್ಮಾಣ ಮಾಡಿ ಇಂದ್ರನಿಗೆ ಕೊಟ್ಟು, ಆ ಇಂದ್ರ ಆವಾಗ ರುದ್ರನ ಜೊತೆ ಯುದ್ಧ ಮಾಡಿ ರುದ್ರನನ್ನು ಸಾಯಿಸ್ತಾರೆ, ಲೋಕ ಕ್ಷೇಮವಾಗುತ್ತೆ. ಓಕೆ, ಇಲ್ಲಿ ಈ ಒಂದು ಚಾಪ್ಟ್ರಲ್ಲಿ ನಾವೇನು ಕಲಿಬೇಕು ಅಂತ ಅಂದರೆ, ನೀವು ಡೆತ್ ಆಗಬೇಕು, ನಿಮ್ಮ ಮೂಳೆ ನಮಗೆ ಬೇಕು ಅಂತ ಕೇಳಿದ್ರೆ ಸಂತೋಷದಿಂದ ಒಪ್ಕೊಳ್ಳೋ ಅಷ್ಟು ದಯೆ ಹೆಂಗಿದೆ. ನಾವು ಸತ್ತ ಮೇಲೆ ನಮ್ಮ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ, ನಾನು ಸತ್ತ ಮೇಲೆ ನನ್ನ ಬಾಡಿ ಕೊಯ್ತಾರಾ, ನನ್ನ ಬಾಡಿ ಪಾರ್ಟೆಲ್ಲ ತೊಗೊತಾರ, ಯಪ್ಪ ಬೇಡ ಅಂದ್ಬಿಟ್ಟು ಎಷ್ಟೋ ಜನ ಸತ್ತ ಮೇಲೆ ಅವರ ದೇಹವನ್ನು, ಅಂಗಾಂಗವನ್ನು ದಾನ ಮಾಡೋಕ್ಕೆ ಯೋಚನೆ ಮಾಡ್ತೀವಿ, ಆರ್ಗನ್ ಡೊನೇಟ್ ಮಾಡೋಕ್ಕೆ. ಬಟ್ ಇರಬೇಕಾದ್ರೇ ಮಾಡುವಂಥ ದಯೆ ಇತ್ತು. ನಾನು ಹೇಳೋದೇನು ಗೊತ್ತಾ, ನಮ್ಮಲ್ಲಿ ಯಾರೋ ಬಂದು ನಿಂಗೆ ಸಾಯಬೇಕು ವಜ್ರಾಯುಧ ಮಾಡ್ಕೋದು, ಆ ಥರ ವಜ್ರಾಯುಧದ ಮೂಳೆ ಏನಲ್ಲ ನಮ್ಮದು. ಸೊ ನಮಗೆ ಯಾರೂ ಬಂದು ಕೇಳಲ್ಲ. ಫಸ್ಟ್ ಆಫ್ ಆಲ್ ಕೇಳಿಬಿಟ್ರೆ ಕೊಟ್ಬಿಡ್ತೀರಾ ಅಂತ ನಿಮ್ಗೇನಾದ್ರು ಆ ಪ್ರಶ್ನೆ ಬಂದರೆ ನಮ್ಮನ್ನು ಯಾರೂ ಕೇಳಲ್ಲ. ಓಕೆ, ಅಮ್ಮಮ್ಮ ಅಂದರೆ ನಾವು ಏನೆಲ್ಲ ಮಾಡ್ಬೋದು, ಎಷ್ಟೊಂದು ನಮ್ಮ ಹತ್ರ ವೇಸ್ಟ್ ಆಗ್ತಿರುತ್ತೆ, ಅದನ್ನು ನಾವು ಯಾರಿಗೂ ಕೊಡಲ್ಲ. ನಾವು ಬೇಡ ಅಂತ ಎತ್ತು ಮೂಲೆಯಲ್ಲಿ ಇಟ್ಬಿಟ್ಟಿರ್ತೀವಿ, ಅದನ್ನು ಯಾರಾದರೂ ಬೇರೆಯವ್ರು ತಗೊಂಡಾಗ ನನಗದು ಬೇಕಿತ್ತು ಅಂತ ಹೇಳಿಬಿಟ್ಟು ಜಗಳ ಮಾಡ್ತೀವಿ. ನಮ್ಮ ಗಾಡಿಗಳು, ಬಟ್ಟೆಗಳು ಯಾರಾದರೂ ಹಾಕ್ಕೊಂಡ್ರೆ ನಮಗೆ ಸಹಿಸೋಕ್ಕಾಗಲ್ಲ. ನನ್ನನ್ನು ಕೇಳದೆ ಹಾಕ್ಕೊಂಡ್ಬಿಟ್ರೆ ಅಂತೂ ಮುಂಚೆನೇ ಸಹಿಸೋಕ್ಕಾಗಲ್ಲ. ಇನ್ನು ಡೆತ್ ಆದಮೇಲೆ ನಮ್ಮ ದೇಹದ ಅಂಗಾಂಗಗಳನ್ನ ತೊಗೊಳೋಕ್ಕೂ ಎಷ್ಟು ಯೋಚನೆ ಮಾಡ್ತೀವಿ. ನನಗೆ ತುಂಬ ಒಬ್ಬರು ಫ್ರೆಂಡ್ ಹೇಳ್ತಾಯಿದ್ರು, ಈ ಥರ ಬಾಡಿ ಆರ್ಗನ್ ಡೊನೇಟ್ ಮಾಡಬೇಕು ಅಂತ ಹಿಂಗೆ ಮಾತಾಡಬೇಕಾದ್ರೆ ನಾನು ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ. ನೀವು ಮಾಡಿರಿ, ನಾನು ಮಾಡಲ್ಲ. ಯಾಕೆ ಅಪ್ಪ ಇಲ್ಲಪ್ಪ, ನನ್ನ ಬಾಡಿ ಹಂಗೆಲ್ಲ ನಾನು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅಂತ. ಓ ಮೈ ಗಾಡ್, ನೀವು ಇರೋದೇ ಇಲ್ವಲ್ಲ ಬಾಡಿಯಲ್ಲಿ ಅಂದರೆ, ಅದು ಏನಾದರೂ ಆಗಲಪ್ಪ, ನಾನಂತೂ ನನ್ನ ಬಾಡಿನ ಹಂಗೆ ಮಾಡಲ್ಲ. ಎಷ್ಟು ಬಾಡಿ ಮೇಲೆ ಅಟ್ಯಾಚ್ಡ್ ಇದ್ದಾರೆ. ಆದರೆ ಅವರಿಗೆ ಎಲ್ಲರಿಂದ ಒಳ್ಳೇದಾಗಬೇಕು. ಡೆತ್ ಆದಮೇಲೆ ಒಬ್ರಿಗೆ ಒಳ್ಳೇದು ಮಾಡೋಣ ಅನ್ನೋ ಮನಸ್ಸೇ ಇಲ್ಲ. ಈ ವಿಡಿಯೋ ಅವ್ರು ನೋಡ್ತಿದ್ರೆ ಅವ್ರಿಗೆ ಈ ಮಾತು ಹೇಳಿದ್ದೆ, ಅವ್ರು ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. ಓಕೆ, ಸೊ ಅಟ್ಲೀಸ್ಟ್ ಹೆಂಗೆ ಆಗ್ಬಿಟ್ಟಿರ್ತೀವಿ ನಾವು ಅಂತ, ಎಷ್ಟು ಒಳ್ಳೆಯ ದಯೆ ಇದೆ ನಮ್ಮಲ್ಲಿ ಅಂತ. ಸೊ ಅಟ್ಲೀಸ್ಟ್ ನಮಗೆ ಲೋಕಹಿತಕ್ಕಾಗಿ ನಮ್ಮ ಬಳಿ ಇರೋ ಯಾವುದಾದ್ರೂ ಸರಿ, ಅದು ಲೋಕಕ್ಕೆ ಹಿತ ಆಗುತ್ತೆ, ಲೋಕಕ್ಕೆ ಒಳ್ಳೆಯದಾಗತ್ತೆ ಅಂದರೆ ಅದನ್ನು ಕೊಡೋಕ್ಕೆ ಹಿಂದೆ ಮುಂದೆ ನೋಡೋದಲ್ಲ. ಕೊಡಬೇಕು, ಅದನ್ನು ಸ್ಪ್ರೆಡ್ ಮಾಡಬೇಕು, ಅದನ್ನು ಎಲ್ಲ ಕಡೆಗೂ ಹಂಚಬೇಕು. ನನಗೆ ಮುಂದೆ ಯಾರೋ ಒಬ್ಬರು ಕೇಳಿದ್ರು, ಫ್ಯೂಚರಲ್ಲಿ ಎಮೋಜಿಮ್ನ ನಾವು ರನ್ ಮಾಡ್ತೀವಿ, ನಮಗೆ ನಾವು ಇದೇ ಥರ ಕ್ಲಾಸಸ್ ಎಲ್ಲ ಮಾಡ್ತೀವಿ, ನಮಗೆ ನಿಮ್ಮ ಕಂಟೆಂಟ್ ಎಲ್ಲ ಕೊಡ್ತೀರಾ, PPT ಎಲ್ಲ ಕೊಡ್ತೀರಾ ಅಂತ. ನೀವು ಕಲಿತು ಅಳವಡಿಸ್ಕೊಂಡು ನಿಜಕ್ಕೂ ಒಳ್ಳೆ ಇಂಟೆನ್ಷನ್ನಿಂದ ನೀವು ಜಗತ್ತಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡ್ತೀರಾ, ಆ್ಯಂಡ್ ನಿಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಅಂದರೆ ನಾನು ಯಾವುದಕ್ಕೂ ಕಾಪಿರೈಟ್ಸ್ ಇಲ್ಲ ಅಂತ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡೋ ವೀಡಿಯೋಗಳನ್ನೇ ಬೇರೆ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಲು ನಮ್ಮ ವೀಡಿಯೋಸ್ಗಳನ್ನು ಡೌನ್ಲೋಡ್ ಮಾಡಿ ಅವರ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ಇದೇ ವೀಡಿಯೋಸ್ಗಳನ್ನು ಅವ್ರು ಹಾಕ್ಕೊಳ್ತಾ ಇದ್ದಾರೆ. ಓಕೆ, ಹೇಗೋ ಸಿಕ್ತು, ನಮಗೆ ನೋಡಿದ್ವಿ, ಬಟ್ ನಾವು ಏನೂ ಮಾತಾಡಲಿಲ್ಲ. ಹೆಂಗೋ ವಿಷಯ ಅವರಿಂದ ಒಂದು 500 ಜನಕ್ಕೆ 1000 ಜನಕ್ಕೆ ತಲುಪಲಿ, ಅವ್ರದ್ದು ಚೆನ್ನಾಗಿ ಡೆವಲಪ್ ಆಗಿ ಯೂಟ್ಯೂಬ್ ಚಾನಲ್ ಇನ್ ಕೇಸ್ ಏನಾದರೂ ಡೆವಲಪ್ ಆಗುತ್ತೆ ಅಂದರೆ ಆಗಲಿ ಬಿಡಿ ಅಂತ. ಯೂಟ್ಯೂಬೇ ಅದಕ್ಕೆ ಅಪೋಸ್ ಮಾಡುತ್ತೆ. ಬಟ್ ಅದು ಹೇಗೆ ವೀಡಿಯೋಸ್ಗಳು ಅವರು ಹಾಕ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಅಂದರೆ ನನಗೆ ಗೊತ್ತಿಲ್ಲ, ಅದು ಟೆಕ್ನಿಕಲಿ ಗೊತ್ತಿಲ್ಲ. ಬಟ್ ಹಾಕ್ಕೊಳ್ತಾ ಇದ್ದರೆ ಹಾಕ್ಕೊಳ್ಳಿ, ಬಿಕಾಸ್ ವಿಷಯ ಅಲ್ವಾ ಅಂತ. ಕಾಪಿರೈಟ್ಸ್ ಯಾಕೆ ಬೇಕು ಅಂತ ಹೇಳಿ ಅಂದರೆ, ನಮ್ಮ ಹತ್ರ ಎಲ್ಲವೂ ನಾವು ಬೇರೆಯವ್ರಿಂದನೇ ತೊಗೊಂಡಿದ್ದೀವಿ, ಜಗತ್ತೇ ನಮಗೆ ಕೊಟ್ಟಿದೆ, ನಮ್ಮಲ್ಲಿರೋ ಪ್ರತಿಯೊಂದು ನಾವು ಬರೀ ಪಡ್ಕೊಂಡಿರೋದೆ. ನಾವು ಪಡ್ಕೊಂಡಿರೋದನ್ನು ನಾವು ಕೊಡೋಕ್ಕೂ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ. ಸೊ ಈ ವ್ಯಕ್ತಿಯ ಗುಣ ಏನು ನಾವು ನೋಡಬೇಕು, ದಧೀಚ ಮಹರ್ಷಿಯ ಗುಣ ಲೋಕಹಿತಕ್ಕಾಗಿ
ಪ್ರಾಣನೇ ಕೊಟ್ಟರು. ಸೊ ನಾವು ಲೋಕಹಿತಕ್ಕಾಗಿ ನಮ್ಮ ಹತ್ರ ಇರೋ ಯಾವುದಾದ್ರೂ ಒಳ್ಳೇದಾಗತ್ತೆ ಕೊಡುವಂಥದ್ದು ಅಂದರೆ ಕೊಡೋಣ. ಯಾವುದಿದೆ ನಿಮ್ಮ ಹತ್ರ, ಯಾವುದಾದ್ರೂ ಒಳ್ಳೆ ಸ್ಕಿಲ್ ಇದೆಯಾ, ಅದನ್ನು ಲೋಕಹಿತಕ್ಕಾಗಿ ಯಾರಾದರೂ ನನಗೂ ಹೇಳ್ಕೊಡಿ ಅಂತಾರ, ಹೇಳ್ಕೊಡಿ. ಓಕೆ, ಕಲ್ತ್ಕೊ ಅಂತ. ಅವ್ರು ಇನ್ನೇನೋ ಮಾಡ್ತಾರಾ, ಮಾಡ್ಕೊಳ್ಳಿ. ಸೊ ಅಂದರೆ ಒಳ್ಳೇದು ಮಾಡಿದ್ರೆ ಲೋಕದ ಹಿತಕ್ಕಾಗಿ ನಿಮ್ಮ ಹತ್ರ ಇರೋದನ್ನು ಕಲಿಸಿ, ಹಾಳು ಮಾಡೋಕ್ಕಲ್ಲ. ಸೊ ಈ ಕಥೆಯಿಂದ ನಾವು ಅಟ್ಲೀಸ್ಟ್ ಲೋಕದ ಹಿತಕ್ಕೆ ನಮ್ಮ ಕಡೆಯಿಂದ ಏನಾದರೂ ಕೊಡ್ಬೋದಲ್ವಾ? ಯೋಚನೆ ಮಾಡಿ ಏನು ಕೊಡ್ಬೋದು ಅಂತ. ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ, ನನ್ನ ಹತ್ರ ಈ ಐಡಿಯಾ ಇದೆ ಅಥವಾ ನನ್ನ ಹತ್ರ ಈ ಸ್ಕಿಲ್ ಇದೆ, ನಾನು ಇದನ್ನು ಕೊಡ್ಬೋದು ಅಂದರೆ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಬೇರೆಯವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು.